ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಸರ್ಕಾರ ರಾಜ್ಯದ ಜನರಿಗೆ, ಕನ್ನಡಿಗರಿಗೆ ಅದರಲ್ಲೂ ಒಂದು ಒಳ್ಳೆ ಸುದ್ದಿ ಕೊಟ್ಟಿದೆ. ಆ ಸುದ್ದಿ ಏನು ಅಂತ ನೋಡೋದಾದರೆ, ಯಾರ್ಯಾರು ಉದ್ಯೋಗ ಬೇಕು ಅಂತ ಹುಡುಕ್ತಾ ಇದ್ದೀರಾ, ಯಾರ್ಯಾರು ಚೇಂಜ್ ಮಾಡಬೇಕು ಕೆಲಸನ, ಇನ್ನೂ ಉತ್ತಮ ಜಾಬ್ಗೆ ಹೋಗಬೇಕು ಅಂತ ಇದ್ದೀರಾ, ಅವ್ರಿಗೆಲ್ಲ ತುಂಬ ಒಳ್ಳೆ ಸುದ್ದಿ ಬಂದಿದೆ. ರಾಜ್ಯ ಸಚಿವ ಸಂಪುಟ ಒಂದು ಕರಡು ಮಸೂದೆಯನ್ನು ಅನುಮೋದಿಸಿದೆ. ಅಂದರೆ ಡ್ರಾಫ್ಟ್ ಬಿಲ್ಲನ್ನು ಅಪ್ರೂವ್ ಮಾಡಿದೆ. ಅದೇನಂತ ಅಂದರೆ, ಅದ್ರ ಪ್ರಕಾರ ಕನ್ನಡಿಗರಿಗೆ ನಮ್ಮ ರಾಜ್ಯದಲ್ಲಿ ಉದ್ಯೋಗಗಳು ಜಾಸ್ತಿ ಸಿಗಬೇಕು ಅನ್ನೋ ಕಾರಣದಿಂದ ಈ ಮಸೂದೆಯನ್ನು ತರ್ತಾ ಇದೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಪ್ರಾಮುಖ್ಯತೆ ಸಿಗುತ್ತಿಲ್ಲ, ಕೆಲಸ ಸಿಗೋದು ಕಷ್ಟ ಅಂತ ಎಲ್ಲ ಕಡೆ ಹೇಳ್ತಾನೆ ಇರ್ತಾರೆ. ಇದಕ್ಕಾಗಿ ತುಂಬ ವರ್ಷಗಳಿಂದ ಹೋರಾಟನೂ ಮಾಡ್ತಾನೆ ಇದ್ದಾರೆ. ಈ ಎಲ್ಲದಕ್ಕೂ ಉತ್ತರವಾಗಿ ಒಂದು ಮಸೂದೆಯನ್ನು ತರಬೇಕು ಅಂತ ನಮ್ಮ ಸರ್ಕಾರ ಆಲೋಚಿಸಿದೆ. ಈ ಮಸೂದೆ ಪ್ರಕಾರ 50% ಮ್ಯಾನೇಜ್ಮೆಂಟ್ ಜಾಬ್ಸ್, ಅಂದರೆ ನಿರ್ವಹಣಾ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 50% ಅಷ್ಟು ಮೀಸಲಾತಿಯನ್ನು ಕೊಡುತ್ತಾರೆ. 75% ನಾನ್ ಮ್ಯಾನೇಜ್ಮೆಂಟ್ ಜಾಬ್ಸ್, ಅಂದರೆ 75% ನಿರ್ವಹಣೇತರ ಉದ್ಯೋಗಗಳು ಕನ್ನಡಿಗರಿಗೆ ಮೀಸಲಿಡುತ್ತಿದ್ದಾರೆ. ಒಂದು ಕಂಪನಿನಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ 100 ಜನ ಇದ್ದಾರೆ ಅಂದರೆ ಅದರಲ್ಲಿ 75% ಜನಗಳು ಕನ್ನಡಿಗರಿಗೆ ಉದ್ಯೋಗ ಬರುವ ಸಾಧ್ಯತೆಗಳು ಇದೆ. ಈ ಮೀಸಲಾತಿ ಸಿಗಬೇಕು ಅಂದರೆ ಏನೇನು ಅರ್ಹತೆಗಳಿರಬೇಕು ಎಂದು ನೋಡೋಣ. ಮೊದಲನೇದಾಗಿ ಕರ್ನಾಟಕದಲ್ಲಿ ಹುಟ್ಟಿರಬೇಕು. ಎರಡನೇದಾಗಿ 15 ವರ್ಷದಿಂದ ಕರ್ನಾಟಕದಲ್ಲೇ ವಾಸವಾಗಿರಬೇಕು. ಮೂರನೇದಾಗಿ ಕನ್ನಡ ಬರೆಯೋದಕ್ಕೆ ಬರಬೇಕು, ಕನ್ನಡ ಓದೋದಕ್ಕೆ ಬರಬೇಕು, ಕನ್ನಡ ಮಾತಾಡೋದಕ್ಕೆ ಬರಬೇಕು. ಶಾಲೆಯಲ್ಲಿ ಓದುವಾಗ ಕನ್ನಡವನ್ನು ಒಂದು ಭಾಷೆಯಾಗಿ ತೆಗೆದುಕೊಂಡು ವಿದ್ಯಾಭ್ಯಾಸ ಮಾಡಿರಬೇಕು. ಅಕಸ್ಮಾತ್ ಶಾಲೆಯಲ್ಲಿ ಕನ್ನಡ ಒಂದು ಭಾಷೆ ಇರಲಿಲ್ಲ ಅಂದರೆ ಅಂಥವರು ಗೌರ್ಮೆಂಟ್ ಅವರು ಪರೀಕ್ಷೆಯನ್ನು ಇಡ್ತಾರೆ. ಅದರಲ್ಲಿ ಕನ್ನಡ ಭಾಷೆಯನ್ನು ಬರೆದು ಪರೀಕ್ಷೆಯಲ್ಲಿ ಪಾಸಾಗಿ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದನ್ನು ಕೂಡ ಪರಿಗಣನೆ ಮಾಡ್ತಾರೆ. ಈ ಮಸೂದೆ ಜಾರಿಗೆ ಬಂದರೆ ಕನ್ನಡಿಗರಿಗೆ ತುಂಬಾನೇ ಪ್ರಾಮುಖ್ಯತೆ ಸಿಗುತ್ತದೆ. ಈ ನಿಯಮವನ್ನು ಫ್ಯಾಕ್ಟರಿಯವರು, ಕಚೇರಿಯವರು ಪಾಲಿಸಲೇಬೇಕಾಗತ್ತೆ, ಇಲ್ಲದಿದ್ದರೆ ದಂಡ ಬೀಳತ್ತೆ. ಇದರಿಂದ ಕನ್ನಡಿಗರಿಗೆ ಇದರಿಂದ ಕನ್ನಡಿಗರಿಗೆ ತುಂಬಾನೇ ಅನುಕೂಲ ಆಗುತ್ತೆ, ತುಂಬ ಉದ್ಯೋಗಗಳು ಬರುತ್ತದೆ.